ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕಾಜು ಸ್ವೀಟ್ ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ. ನೋಡ್ರಿ ಈ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಾವಂತೇಳಿ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ನಾನು ಮೊದಲಿಗೆ ಒಂದು ಬೌಲ್ ತಗೊಂಡೇನಿ. ಈಗ ಈ ಕಪ್ಪಿಲೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡೇನಿ. ಈಗ ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. ಈ ಮೈದಾ ಹಿಟ್ಟಿಗೆ ನಮಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ತುಪ್ಪ ಆದರೂ ಸೇರಿಸ್ಕೋಬೋದು, ಇಲ್ಲ ಎಣ್ಣೆ ಆದರೂ ಸೇರಿಸ್ಕೋಬೋದು. ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗಿದೆ ಈ ಹಿಟ್ಟನ್ನ ಕೈಯೊಳಗೆ ಕಲಿಸ್ಕೊಳ್ಳೋಣ. ಮೊದಲಿಗೆನ ನೋಡಿ, ಈ ಥರ ಆಗೋವರೆಗೂ ನಾನು ಮೊದಲೇ ತುಪ್ಪ ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡೇನೆ. ಇವಾಗ ನೀರು ಹಾಕಿ ಚೆಂದಾಗಿ ಕಲಿಸ್ಕೊಳ್ಳೋಣ. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸೀನಿ. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಟಿನಿ. ಇದು 10 ನಿಮಿಷ ನೆನ್ಕೊಳ್ಳಿ. ಅಷ್ಟರೊಳಗೆ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. 10 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ನಾನು ಮೊದಲಿಗೆ ಒಂದು ಡಬ್ರಿನ ಕಾಯಿಲೆ ಇಟ್ಕೊಂಡೇನಿ. ಈಗ ನಾವು ಯಾವ ಕಪ್ಪಿಲಿ ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಕಪ್ಪಿಲೆ 1 ಕಪ್ ಸಕ್ಕರೆ ತೊಗೊಂಡಿದ್ವಿ. ನೋಡಿ, ನಾನು 1 ಕಪ್ ಸಕ್ಕರೆ ತೊಗೊಂಡು ಹಾಕಿನ್ರಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಪಾಕ ಬರಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಒಂದೇಳಿ ಪಾಕ ಬರೋವರೆಗೂ ನಾವು ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ಸಕ್ಕರೆ ಎಲ್ಲ ಕರಗಿ ಇವಾಗ ಕುದಿ ಬಂದೈತಿ. ಇವಾಗ ನಾವು ಒಂದೇಳಿ ಪಾಕನ ತಕ್ಕೋಬೇಕು. ಇನ್ನೂ ಬಂದಿಲ್ಲ. ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದೇಳಿ ಪಾಕ ಬಂದೈತಿ. ಒಂದೇಳಿ ಪಾಕ ಬಂದೈತಿ. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ನೆನೆಲಿಕ್ಕೆ ಇಟ್ಟಿದ್ವಲ್ಲ, ಹಿಟ್ಟು ನೆಂದೈತಿ. ನೋಡಿ, ಈಗ ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ನಾನು ಗ್ಯಾಸ್ ಕಟ್ಟಿನ ಕ್ಲೀನಾಗಿ ಒರೆಸ್ಕೊಂಡೇನಿ. ಈಗ ಇಲ್ಲೇ ಲಟ್ಟಿಸ್ಕೊತೀನಿ. ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನಾವು ಚಪಾತಿ ಎಷ್ಟು ಚಪಾತಿ ಹಿಟ್ಟಿಗೆ ಎಷ್ಟು ತೊಗೋತೀವಲ್ರಿ ಅಷ್ಟು ಉಂಡೆಗಳ ತಗೊಂಡು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ಈಗ ಇವು 4 ಉಂಡೆಗಳಾದವು. ಈಗ ನಾವು ಲಟ್ಟಿಸ್ಕೊಳ್ಳೋಣ. ನಾವು ಇವಾಗ ಲಟ್ಟಿಸ್ಕೊಳ್ಳೋಣ. ನೋಡಿ, ತೆಳ್ಳ ಅಂದ್ರೆ ತೆಳುವಾಗಿ ಲಟ್ಟಿಸ್ಕೋಬೇಕು. ನಾವು ದಪ್ಪ ಲಟ್ಟಿಸ್ಕೋಬಾರ್ದು. ಇದು ದಪ್ಪ ಐತ್ರಿ. ಈಗ ಇದು ನೋಡಿರಿ, ಇದು ದಪ್ಪ ಐತಿ. ಇದಕ್ಕೂ ತೆಳುವಾಗಿ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ತೆಳುವಾದ ಸಾಕು ನಮಗೆ. ನೋಡಿ, ಇಷ್ಟು ತೆಳುವಾದ ಸಾಕು. ಈಗ ಇದಕ್ಕೆ ನಾವು ನೋಡಿ ಇಷ್ಟು ತುಪ್ಪ ತೊಗೊಂಡೇನಿ. ಈಗ ಈ ತುಪ್ಪಕ್ಕೆ ನಾನು ಮೈದಾ ಹಿಟ್ಟು ಹಾಕ್ಕೊತೀನಿ. ಈಗ ತುಪ್ಪ ಮೈದಾ ಹಿಟ್ಟು ಹಾಕ್ಕೊಂಡೇನಂದ್ರೆ ಇದನ್ನ ಕಲಿಸ್ಕೊತಾ ಇದ್ದೀನಿ.
ಈಗ ನಾನು ಇದನ್ನು ಕಲಿಸಿ ರೆಡಿ ಮಾಡಿ ಇಟ್ಕೊಂಡೆ. ಚಪಾತಿ ಉದ್ಕೊಂಡನಲ್ರಿ ಅವಕ್ಕಿಷ್ಟಕ್ಕೂ ಇದನ್ನು ಹಚ್ಕೊಳ್ಳೋಣ. ಇವಾಗ ನಾವು ಚಪಾತಿನ ಇಟ್ಕೊಂಡೀನಿ. ಈಗ ಇದಕ್ಕೆ ನೋಡಿರಿ ಮ್ಯಾಲೆ ಈ ರೀತಿಯಾಗಿ ನಾವು ತುಪ್ಪ ಮೈದಾ ಇಟ್ಟು ಕಲಿಸ್ಕೊಂಡ್ವಲ್ಲ, ಇದನ್ನು ಈ ರೀತಿಯಾಗಿ ಸುತ್ತಲಿ ಹಚ್ಬೇಕ್ರಿ. ಇದನ್ನ ಎಲ್ಲ ಕಡೆನೂ ಇದನ್ನ ಹಚ್ಚಿ ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳಣ್ರಿ. ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳಣ್ರಿ. ಈಗ ನಾವು ಎಷ್ಟು ಚಪಾತಿ ಮಾಡಿರ್ತೇವೋ ಅಷ್ಟು ಚಪಾತಿ ಕೂಡ ಇದೇ ರೀತಿ ಮಾಡ್ಕೋಬೇಕ್ರಿ. ಈ ರೀತಿ ಎಲ್ಲ ನಾವು ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಸೈಡಿಂದ ನಿಧಾನಿಸಿ ನೋಡಿ ಬಿಗಿಯಾಗಿ ನಾವು ರೋಲ್ನ ಮಾಡ್ಕೋತಾ ಹೋಗ್ಬೇಕು. ಇದು ಮಾಡಿದ್ಮೇಲೆ ಲಾಸ್ಟ್ ಎಂಡ್ ಇರ್ತೈತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಈ ರೀತಿ ಹಚ್ಕೊಂಡು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಬಿಗಿಯಾಗಿ ಇದನ್ನು ಮಾಡ್ಬೇಕ್ರಿ. ನಾವು ಬಿಗಿಯಾಗಿ ಎಳೆದಿಂದೆ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ತೆಳುವು ಮಾಡ್ಕೋಬೇಕಿದ್ನ. ನೋಡಿ ಭಾಳ ಪ್ರೆಷರ್ ಹಾಕ್ಬಾರ್ದು, ಇದಕ್ಕೆ ನಿಧಾನಸೇನ ರೋಲ್ ಮಾಡ್ಕೊಳ್ಬೇಕು. ನೋಡಿ ಇದನ್ನ ಈ ತುದಿನ ಸೈಡಿಗೆ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಕಾಜು ಬೇಕೋ ಅಷ್ಟು ನೋಡಿ ಈ ರೀತಿ ಲೇಯರ್ ಆಗಿ ಬರ್ಬೇಕದ. ಈ ರೀತಿ ಲೇಯರ್ ಆಗಿ ಕಾಣಿಸತ್ತೈತಲ್ರಿ. ಇಷ್ಟು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಶೇಪಿಗೆ ಎಲ್ಲ ನಾನು ಈ ಸೈಜಿಗೂ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನ ಇನ್ನೊಂದ್ಸಲ ನಾವು ಲಡ್ಡು ಉಂಡಿಲೆ ಊದ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಈ ಶೇಪಿಗೆ ಮಾಡ್ಕೊಳ್ಳೋಣ. ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನಾವು ಎಣ್ಣೆ ಕಾಯಕ್ಕೆ ಇಡೋಣ ಬರ್ರಿ. ಬಾಣಲೆ ಇಟ್ಕೊಂಡೀನಿ, ಎಣ್ಣೆ ಕಾಯಕ್ಕೆ ಇಡನ್ರಿ. ಈಗ ಎಣ್ಣೆ ಹಾಕೋತೇನೆ. ನೋಡ್ರಿ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಈಗ ಎಣ್ಣೆ ಕಾದೈತಿ. ಈಗ ಒಂದೊಂದ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಒಳಗೆ ನಾವು ನಿಧಾನಿಸಿ ಕರಿಬೇಕು. ಅವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂಬಣ್ಣ ಬರೋವರೆಗೂ ನಾವು ನೋಡಿ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇವು ನೋಡ್ರಿ ಈ ಥರ ಫ್ರೈ ಆದಮೇಲೆ ನಾವು ಎಣ್ಣೆಯಿಂದ ತಕ್ಕೋಬೇಕು. ಈಗ ಮತ್ತೆ ಹಾಕ್ಕೊಳಕತ್ತೀನಿ ನಾನು ಎಣ್ಣೆ ಒಳಗೆ. ಇವಿಷ್ಟು ಫ್ರೈ ಮಾಡ್ಕೊತೀನಿ. ಇವು ನೋಡ್ರಿ ಇವು ಒಂಬಣ್ಣ ಬಂದವು. ಈಗ ನಾವು ಇವನ್ನ ಎಣ್ಣೆ ಒಳಗಿಂತ ತಕ್ಕೊಳ್ಳೋಣ. ಈಗ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ, ಅವು ಅಷ್ಟು ನಾವು ಈ ಸಕ್ಕರೆ ಪಾಕದೊಳಗೆ ಹಾಕ್ಕೊಳ್ಳೋಣ. ಕಾಜು ಸ್ವೀಟ್ ರೆಸಿಪಿ ನೋಡಿ ಈಗ ಸಕ್ಕರೆ ಪಾಕದೊಳಗೆಲ್ಲ
ಒಂದು 10 ನಿಮಿಷ ಬಿಡೋಣ. ಸ್ವಲ್ಪ ಸಕ್ಕರೆ ಪಾಕನ ಹೀರ್ಕೊಳ್ಳಿ. ನೋಡಿ ಕಾಜು ಸ್ವೀಟ್ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಟ್ಟಿನಿ. ಈಗ ಟೇಸ್ಟ್ ಮಾಡೋಣ ಬರ್ರಿ. ನೋಡ್ರಿ ಸಕ್ಕರೆ ಪಾಕನೆಲ್ಲ ಎಷ್ಟು ಚಂದ ಹೀರ್ಕೊಂಡೈತಿ ಅಂತೇಳಿ. ನೋಡಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಅಂದ್ರೆ ತುಂಬ ಟೇಸ್ಟಾಗಿ ಬಂದವು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಜು ಸ್ವೀಟ್ ಹೆಂಗೆ ಮಾಡೋದಂತೇಳಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.